ಈ ಶಾಲಾ ಅಭಿವೃದ್ಧಿ ಏನೋ ಸ್ಕೂಲ್ ಇಸ್ ಇಟ್ ಬೆಟರ್ಮೆಂಟ್ ಕಮಿಟಿ, ಎಸ್ ಡಿ ಎಮ್ ಸಿಯ ಪ್ರಮುಖರು ಎಲ್ಲರಿಗೂ ಸಹಿತ ನನ್ನ ಧನ್ಯವಾದಗಳನ್ನು ಪ್ರಥಮವಾಗಿ ಹೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಹಪಾಠಿಗಳೇ, ಬಹುಮುಖ್ಯವಾಗಿ ವಿದ್ಯಾರ್ಥಿ ವೃಂದದವರೇ, ಹಾಗೂ ಭಾಳಷ್ಟು ವಿಷಯ ಅಲ್ಲೇ ಮಾತಾಡಿದ ಅನೇಕ ನನ್ನ 37 ವರ್ಷದ ನಂತರ ಒಂದು 10-15 ಜನ ಮಾತ್ರ ಸಂಪರ್ಕದಲ್ಲಿ ಇದ್ದೀವಿ ನಾವು. ಈ ಒಂದು ವಿಶೇಷ ಕಲ್ಪನೆಯನ್ನು ಏನು ನಮ್ಮ ಈ ಊರಿನ ಪ್ರಮುಖರಾಗಿ ನನ್ನ ಸ್ನೇಹಿತರು ಬಂದಾಗಲೂ ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ, ಗೌಡ್ರ ಮೋಹನ ಹಾಗೂ ಅನೇಕರನ್ನ. ಈಗ 2 ಸರಿ ನಾನು ಪೂರ್ವಭಾವಿ ಸಭೆಗೆ ಬಂದಿದ್ದೆ ಬೆಂಗಳೂರಿಂದ. ಸಾಕಷ್ಟು ಕೆಲಸ ಒತ್ತಡ ಇದ್ದರೂ ಸಹಿತ ಇದೊಂದು ಪರಿಕಲ್ಪನೆಗೆ ನಾವು ಕೈ ಜೋಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು 2 ಸರಿ ಬಂದಿದ್ದೆ. ಇದು 3ನೇ ನನ್ನ ಭೇಟಿ. ಭಾಳ ಖುಷಿ ಅನಿಸ್ತು. ಬೆಳಗ್ಗೆ ಬಂದಾಗ ಅನೇಕ ಜನರ ಹೆಸರು ಮಾಡ್ತಿದ್ದೀವಿ. ಭಾಳ 37 ವರ್ಷದಿಂದ ಜೊತೆ ಸಹಪಾಠಿಗಳಾಗಿದ್ದರೂ ಸಹಿತ ಎಷ್ಟೋ ಜನರದ ಹೆಸರುಗಳು ಮರುವಾಗಿತ್ತು. ಆದರೆ ಪ್ರಮುಖವಾಗಿ ಇವತ್ತು ಇಷ್ಟೊಂದೆಲ್ಲ ಗುರುಗಳನ್ನ ಮತ್ತೊಮ್ಮೆ ನಮಗೆ ನೋಡುವಂಥ ಒಂದು ಭಾಗ್ಯವನ್ನು ಕಲ್ಪಿಸಂಥ ಏನು ಎಲ್ಲ ನಮ್ಮ ಸಹಪಾಠಿಗಳಿಗೆ ಪ್ರಥಮವಾಗಿ ವಂದಿಸುತ್ತಾ, ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ. ನಾನು ಅವತ್ತು ಹೇಳಿದೆ, ನಾನು ಆ್ಯಕ್ಚುಲಿ ಭಾಷಣಕ್ಕೆ ಇಷ್ಟ ಮಾಡಲಿಕ್ಕೆ ಅಷ್ಟು ಇಷ್ಟಪಡಲ್ಲ ಅಂತ ಹೇಳಿದೆ. ಬಟ್ ಆದರೂ ಕೆಲವೊಂದು ಮಾತಾಡಬೇಕು ಅಂತ ಹೇಳಿದ್ರು. ನಾವು ಯಾವುದೇ ಒಂದು ಸ್ಥಾನಕ್ಕೆ ಹೋಗ್ಬೋದು. ಒಬ್ಬ ರೈತನಾಗ್ಬೋದು, ಒಬ್ಬರು ಅಧಿಕಾರಿ ಆಗ್ಬೋದು, ಒಬ್ಬ ವಿಜ್ಞಾನಿ ಆಗ್ಬೋದು, ಅಭಿಯಂತರ ಆಗ್ಬೋದು. ನುಡಿಗಳನ್ನು ಹೇಳಕ್ಕಂತ ಮುಂಚಿತವಾಗಿ ನಾನೊಂದು ಇಬ್ಬರು ನೋಡಿದೆ. DN ಬಸವರಾಜ್ ಸರ್ ಇದ್ದಾರೆ ಅಲ್ಲಿ, ನಮ್ಮ ಅತ್ತೆಯವರು ಇಲ್ಲಿ ಕೂತಿದ್ದಾರೆ ಹಿಂದ್ಗಡೆ. ನನಗೆ ನಿಜವಾಗಿಯೂ ಆ ಸಂದರ್ಭದಲ್ಲಿ ಎಷ್ಟು ನನಗೆ ಅವ್ರು ಕೇರ್ ತಗೊಂಡು, ಸಾಕಷ್ಟು ಸಮಸ್ಯೆಗಳಿದ್ದರೂ ಸಹಿತ ನಾವು ಇವತ್ತು ಏನೇ ಆಗಬೇಕಾದ್ರೆ ಅಂಥವ್ರ ಒಂದು ಏನು ಅವರು ನಮಗೇನು ಬೆಳೆಸಿದ್ದಾರೆ. ನಾವು ಅಲ್ಲಿ ಆ ಮನೆಯಲ್ಲಿದ್ದೇ ಓದಿದ್ದೆ ನಾನು. ನಮ್ಮ ಅತ್ತೆಯವ್ರನ್ನೂ ಸಹಿತ ಈ ಸಂದರ್ಭದಲ್ಲಿ ವಿಶೇಷ ನಾನು ನೆನಪು ಮಾಡ್ಕೊಳ್ತಾ, ಭಾಳ ವಿಷಯ ಹೇಳೋಕ್ಕಾಗಲ್ಲ ನನಗೆ. ಭಾಳ ವಿಷಯ ನಾನು ಮೊನ್ನೆ ಯಾವಾಗ ಬಂದ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ನಿಸ್ತು. ಸಮಯದ ಕೊರತೆ ಇರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಆದರೆ ನಾವು ಯಾವುದೇ ಒಂದು ಹುದ್ದೆಗೆ ಹೋದರೂ ಸಹಿತ ನಾನು ಇವತ್ತು ಹೇಳ್ತೀನಿ, ಪ್ರಾಥಮಿಕ ಶಿಕ್ಷಣ ಭಾಳ ಮುಖ್ಯ. ನಾನು ಮೊನ್ನೆ ಪೂರ್ವಭಾವಿ ಸಭೆಯಲ್ಲೂ ಒಂದು ಅವಕಾಶಕ್ಕೆ ಮಾತಾಡಿದೆ. ನಾನು ಇವತ್ತು ನೆನೆಸ್ಕೊಳ್ಳೋದು, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ನನಗೆ ಪಾಠ ಹೇಳ್ಕೊಟ್ಟಿದ್ರು ಅವ್ರನ್ನೇ ನಾವು ಇವತ್ತು ನೆನೆಸ್ಕೊತೀವಿ. ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ. ಸೊ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇರತಕ್ಕಂಥ ಶಿಕ್ಷಕರ ಒಂದು ಕೊಡುಗೆ ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸಲಿಕ್ಕೆ ಭಾಳ ಮುಖ್ಯ ಅನ್ನೋದನ್ನು ನಾನು ಸ್ವಂತವಾಗಿ ನಾನು ಅನುಭವಿಸಿದ್ದೀನಿ. ತದನಂತರ ಯಾವ ರೀತಿ ಶಿಕ್ಷಕರು ಬರ್ತಾರೆ, ಕೆಲವು ಸಮಯಕ್ಕೆ ಬರ್ತಾರೆ, ಅವ್ರು ನೆನಪುಳಿಯಲ್ಲ. ಆಮೇಲೆ ಇನ್ನೂ ಏನೇನೋ ರೀತಿಯಲ್ಲಿ ನಾವು ಎಷ್ಟೇ ಆದರೂ ಸಹಿತ ಕೊನೆಗೆ ನಾವು ನೆನಪು ಮಾಡ್ಕೊಳ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಪ್ರೌಢಶಾಲಾ ಶಿಕ್ಷಕರು ಹಾಗೂ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಕ್ರಿಯೆಯಲ್ಲಿ ಆ ಗುರುಗಳನ್ನು ಭಾಳ ನಾವು ನೆನೆಸ್ಕೊತಾ ಇರ್ತೀವಿ. ಯಾಕಂದರೆ ಅವರು ನಮ್ಮನ್ನು ನಿಜವಾಗಿಯೂ ಆ ಪ್ರಾಥಮಿಕ ಶಾಲೆ ಉತ್ತಮ ಶಿಕ್ಷಣ ಸಿಕ್ಕರೆ ಅನೇಕ ವಿದ್ಯಾರ್ಥಿಗಳು ಅವರವರ ಏನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈಗ ನನಗೆ 2-3 ನೆನಪು ಮಾಡ್ಕೊಳ್ಳೋಕ್ಕೆ ಹೇಳಿದರು. ಆ ಸಂದರ್ಭದಲ್ಲಿ ಬಂದಾಗ ನಾನು KB ಸರ್ ಅವ್ರನ್ನ ಭಾಳ ವಿಶೇಷವಾಗಿ ಈ ಸಂದರ್ಭ ನೆನೆಸ್ಕೊಳ್ತೀನಿ. ಇವತ್ತಿನ ಥರ ಇರಲಿಲ್ಲ ಕಾಲ. ಅವಾಗ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಅಜ್ಜಿ ಮನೇಲಿದ್ದಾಗ ಡೈಲಿ ಒಂದು 45 ಕೊಡಪ ನೀರು ಹೊಡ್ತಿದ್ವಿ. ಇವನ್ ದನ ಕರುಗಳಿಗೆಲ್ಲ ಏನು ಮೇವು ಇವೆಲ್ಲ ಪ್ರತಿಯೊಬ್ಬರು ನಾವೆಲ್ಲ ತೊಡಸ್ಕೊಂಡು, ಆ್ಯಕ್ಚುಲಿ ಅದು ಅವಶ್ಯಕತೆ ಅಂತೂ ಅನಿಸ್ತದೆ. ಆ ಒಂದು ಇದಿದ್ದಾಗಲೇ ಸಹಿತ ನಮ್ಗೆ ಅರ್ಜ್ ಬರೋದು, ಚೆನ್ನಾಗಿ ಓದಬೇಕು, ಮೇಲ್ ಬರಬೇಕು ಅನ್ನೋ ಒಂದು ಅರ್ಜ್ ಬರಬೇಕಾದ್ರೆ ನಾವೆಲ್ಲ ಥರದ ಚಟುವಟಿಕೆಗಳಲ್ಲಿ ತೊಡಸ್ಕೋಬೇಕು. ನಾವು ಅದನ್ನು ತೊಡಸ್ಕೊಂಡು ಒಂದ್ಸರಿಗೆ ಎಷ್ಟೋ ಸರಿ 10:00ವರೆಗೆ ಕ್ಲಾಸ್ ಸ್ಟಾರ್ಟ್ ಆಗಬೇಕಾದ್ರೆ ಸಮಯದ ಕೊರತೆ ಊಟನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂದ್ಸರಿ ಬಂದು ಕೂತ್ಕೊಂಡಾಗ ನಮ್ಮ KB ಸರ್ ಬೆಳಗಿಂದ ಊಟ ಮಾಡೋಕ್ಕೂ ಸಮಯ ಆಗಿದಾಗ ಮಿಸ್ ಮಾಡಬಾರ್ದು ಕ್ಲಾಸ್ಗೆ ಅಂತ ಓಡ್ ಬಂದಾಗ ಬಂದು ಕೂತ್ಕೊಂತ ನಿದ್ರೆ ಬಂದ್ಬಿಡ್ತು. ಕ್ಲಾಸ್ ಮಾಡ್ತಾ ಇದ್ರು. ಅವ್ರು ಹೊಡೆದು ನನಗೆ ಇನ್ನೂ ನೆನಪು. ಎಲ್ಲೆಲ್ಲ ಏನೇನೋ ಮಾಡಿ ಬಂದ್ಬಿಟ್ಟು ಇಲ್ಲಿ ಮಲಗಕ್ಕೆ ಬಂದಿದ್ಯಾ ಅಂತೇಳಿ ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ಇದು ಏನು ಹೇಳ್ತೀನಿ ಅಂದರೆ, ಅಷ್ಟು ಒತ್ತಡದಲ್ಲಿ ನಾವು ಅವಾಗ ಮಕ್ಕಳಿದ್ದಾಗ ಅನೇಕ ಜವಾಬ್ದಾರಿಗಳನ್ನು ತಂದೆ ತಾಯಿಗಳಿಗೆ ಮತ್ತು ನಮ್ಮ ಏನು ನಾವು ಏನು ಮನೆ ಇರ್ಬೋದು, ನಮ್ಮ ಸಂಬಂಧಿಕರ ಮನೆ ಇರ್ತಕ್ಕಂಥ ಎಲ್ಲ ಕೆಲಸ ನಾವು ಕೈ ಜೋಡಿಸ್ಕೊಂಡ್ಬಿಟ್ಟು ಕೆಲಸ ಮಾಡಿಬಿಟ್ಟೇ ಜೊತೆಗೆ ನಮ್ಮದು ವಿದ್ಯಾಭ್ಯಾಸದ ಸಹಿತ ನಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಗಳು ಮಾಡಿ ಇವತ್ತು ಯಾವ್ಯಾವ ಸ್ಥಾನ ಇರ್ಬೋದು. ಸೊ ಅದನ್ನು ನಾವು ತಲುಪಿದ್ದೀವಿ ಅಂತ ಹೇಳಿ ಬಯಸ್ತೀನಿ. ಎರಡನೇದಾಗಿ ನಾವು ನಮ್ಮದು ಬ್ಯಾಚ್ ಬಗ್ಗೆ 1-2 ಮಾತು ಹೇಳಲೇಬೇಕು. 110
ಪಾಸ್ ಆಗಿದ್ದು 14. 110 ಟೋಟಲ್ ಸ್ಟ್ರೆಂತ್, ಪಾಸ್ ಆಗಿದ್ದು 14. ಎಷ್ಟು ನೋವಿನ ಸಂಗತಿ ಅಂದರೆ ನಾನು ಬೇರೆ ಕಡೆ ಹೇಳ್ಬೇಕಾದ್ರೆ ಭಾಳ ನೋವಾಗುತ್ತೆ. 114 ಆಕ್ಚುಲಿ ಟೋಟಲ್ ಸ್ಟ್ರೆಂತ್, 13 ಪಾಸು. 114ರಲ್ಲಿ 13 ಅಷ್ಟೇ ಪಾಸು. ಹೌದೌದು, 3 ಹುಡುಗಿಯರಲ್ಲಿ 2 ಫಸ್ಟ್ ಕ್ಲಾಸ್, ಅದು ನನಗೆ ನೆನಪಿದೆ. ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಅಷ್ಟು ಒಂದು ಭಾಳ ಕೆಟ್ಟ ಫಲಿತಾಂಶ ಆ ವರ್ಷನೇ ಆಗಿದ್ದು. ಕಾರಣ ಇಂಗ್ಲೀಷ್ ಟೀಚರ್ ಇರಲಿಲ್ಲ. ನಮ್ಮ 10th ಇದ್ದಾಗ ಇಂಗ್ಲೀಷ್ ಟೀಚರ್ ಇರಲಿಲ್ಲ. ಸೋಷಿಯಲ್ ಸ್ಟಡೀಸ್ನ ಪಾಪ PUC ಇರ್ತಕ್ಕಂಥವ್ರು ಕೆಲವರು ಬಂದು ನಮಗೆ ಪಾಠ ತಗೊಳ್ತಾ ಇದ್ರು. ಆಮೇಲೆ ನಮ್ಮ ಮಾವರವರು ಮ್ಯಾಥಮೆಟಿಕ್ಸಲ್ಲಿ ಭಾಳ ಚೆನ್ನಾಗಿ, ನಮ್ಮ KK ಸರ್ ಬಗ್ಗೆನೂ ಹೇಳ್ತೀನಿ, ಕೆಲವೊಂದು 2 ಮಾತು ಹೇಳ್ತೀನಿ. PT ಅವರು ವಿಶೇಷವಾಗಿ ಒಳ್ಳೆ ಶಿಕ್ಷಕರು. ಅವ್ರು ಗಣಿತ ಪಾಠ ಮಾಡಬೇಕಾದ್ರೆ ರಿಯಲಿ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ. ಯಾವತ್ತಾದ್ರೂ ನಾವು ನೆನೆಸ್ಕೊತಾ ಇರ್ತೀವಿ. ನಮ್ಮ ಮಾವರಾದರೂ ಸಹಿತ ಭಾಳ ಭಾಳ ಹೆಸರುವಾಸಿ ಗಣಿತ ಶಿಕ್ಷಕರು. ಈಗ ಏನಾಯ್ತು, 10th ಇದ್ದಾಗ ಅವ್ರು ಕ್ಲಾಸ್ ತಗೋಬೇಕಾದ್ರೆ ನಾನು 8th 9th ಇದ್ದಾಗ ಕೆಲವೊಂದನ್ನು 8th 9th ಸ್ವಲ್ಪ ಫಾರ್ಮುಲಾಗಳು ಅವೆಲ್ಲ 10th ಅಪ್ಲಿಕೇಶನ್ ಮಾಡೋದಿರುತ್ತೆ. ಅವಾಗ ಒಂದ್ಸರಿ 2-3 ಸರಿ ನಾನು ಕರೆಸ್ಬಿಟ್ಟು 10th ಅದು ನೀನು ಎಕ್ಸ್ಪ್ಲೈನ್ ಮಾಡಪ್ಪ ಅಂತ ಬರ್ಸಿದ್ರು. ಅದು ಸ್ಟಿಲ್ ಐ ರಿಮೆಂಬರ್ ದಟ್. ಅಂದರೆ 10ನೇ ತರಗತಿ ಮಕ್ಕಳಿಗೆ ನಾನು 8th 9th ಇದ್ದಾಗ ನನ್ನ ಕರೆಸ್ಬಿಟ್ಟು ಆ ಫಾರ್ಮುಲಾ ಬಗ್ಗೆ ಬರ್ಸಿದ್ದು ನನಗೆ ಇವತ್ತು ನೆನಪಾಗಿ ಇದೆ. ಸೊ ಅನೇಕರು, ನಾವು 113 ಜನ 14 ಜನ ಇದರಲ್ಲಿ 13 ಜನ ಪಾಸ್ ಆಗಿದ್ದು ಸಹಿತ ತದನಂತರ ಆ ವರ್ಷ ಮಾತ್ರ ಕಠಿಣವಾಗಿತ್ತು ಎಕ್ಸಾಮಿನೇಷನ್ನು. ಏನೋ ದುರಂತ, ನಮ್ಮ ಅನೇಕ ಸಹಪಾಠಿಗಳು ಆ ಪರೀಕ್ಷೆನ ಆ ಸಂದರ್ಭದಲ್ಲಿ ಪಾಸ್ ಆಗದೇನೆ ಭಾಳಷ್ಟು ಕಷ್ಟಪಟ್ಟು ತದನಂತರ ನನ್ನ ಕೆಲವೊಂದು ನೆನಪುಗಳಷ್ಟೇ ನಾನು ಈ ಸಂದರ್ಭದಲ್ಲಿ ಶೇರ್ ಮಾಡಿಕೊಂಡೆ. ಬಟ್ ಈ ಕ್ಯಾಂಪಸ್ ಬಂದಾಗ ನಾನು ಅದು ಬಿಲ್ಡಿಂಗ್ ಏನೋ ಡೆಮೊಲಿಷನ್ ಮಾಡ್ತಾರೆ ಅಂತ ಒಂದು ಸುದ್ದಿ ಬಂತು. ಆ ಥರ ಎಂಟ್ರಿ ಆಗ್ದಂಗೆ ಸ್ವಲ್ಪ ನನಗೆ ಎದೆಗೆ ಹೊಡೆದಂಗೆ ಆಯ್ತು. ಏನೋ ಅವೆಲ್ಲ ಪೋಲ್ಸ್ಗಳೆಲ್ಲ ಬಿದ್ದಿದ್ದಾವೆ. ಬಟ್ ಆಮೇಲೆ ಅಲ್ಲೇನು ಮಕ್ಕಳಿಗೆ ಕ್ಲಾಸ್ ತಗೊಳ್ಳಲ್ಲ, ಬೇರೆ ರೂಮ್ಸ್ ಇದ್ದಾವೆ. ಆಮೇಲೆ ಅದೇ ಥರ ಅಲ್ಲೊಂದು ಬಯಲು ಮಂದಿರ ಇತ್ತು, ಅಲ್ಲೊಂದು ಕಂಟಿ ಬೆಳೆದಿತ್ತು. ಯಾವ ರೀತಿನಲ್ಲಿ ನಾವು ಮಕ್ಕಳು ಗುರುಗಳು ಹೇಳಬೇಕು, ನಾವು ಮಾಡಬೇಕು ಅಂತಲ್ಲ. ಮಕ್ಕಳಾಗಿರ್ತಕ್ಕಂಥವ್ರು ನಮ್ಮ ಸುತ್ತಮುತ್ತ ಪರಿಸರವನ್ನು ನಾವು, ನಮ್ಮ ಶಾಲೆ, ನಮ್ಮ ಮನೆ, ಈ ಥರದಲ್ಲಿ ಎಲ್ಲರೂ ನಾವು ನಮ್ಮದನ್ನ ಭಾವನೆಯಿಂದ ಮಾಡಿದರೆ, ನಾನು ಎಷ್ಟೋ ನೋಡ್ತಾ ಇದ್ದೆ ಇಲ್ಲೆಲ್ಲ ಒಂದಿಷ್ಟು ಎಂಥದ್ದು ಇವೆಲ್ಲ ಆಲ್ಕೋಹಾಲ್ದೆಲ್ಲ ಪ್ಯಾಕೆಟ್ಸ್ಗಳು ಯಾರು ನೋಡಿರಲಿ ತೆಗೆದುಹಾಕುವಂಥ ಒಂದು ಮನಸ್ಥಿತಿಗಳು ಇದು ಬೇಕು. ಆಮೇಲೆ ಭಾಳ ನೋವಿನ ಸಂಗತಿ, ನಮ್ಮ BO ಸಾಹೇಬರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಾರೆ. ಇವತ್ತು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆ ಇವತ್ತು ಯಾರೂ ಹೋಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ನನ್ನದೇ ಆದ ಒಂದು ಆಲೋಚನೆಗಳಿದ್ದು, ಬಟ್ ಈ ಸಂದರ್ಭ ಹೇಳಕ್ಕೆ ಬಯಸಲ್ಲ ನಾನು. ಬಟ್ ನಿನ್ನೆ ಒಂದೆಲ್ಲ ಪೇಪರ್ನ ನೋಡಿದೆ. ಒಬ್ಬರು IAS ಆಫೀಸರು ಈ ಹೆರಿಗೆನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸಿದ್ದಾರೆ. ಇದೇನಕ್ಕೆ ಅಂದರೆ, ಇದು ನಮ್ಮದು ಅಂತ ನಾವು ಒಪ್ಕೊಳ್ಳಿಲ್ಲ. ಅಂದರೆ ಇದು ನಮ್ಮ ಶಾಲೆ, ಇದು ಇವತ್ತು ನಾವೆಲ್ಲ ಸೇರ್ಕೊಂಡಿರೋದು ನಮ್ಮ ಶಾಲೆ ಅಂತ. ಈ ಶಾಲೆ ನಮ್ಮದು ಅಂತ ಉಳಿಬೇಕಾದ್ರೆ ಆ ಶಾಲೆಗೆ ನಾವೇನು ಪ್ರತಿನಿತ್ಯದಲ್ಲಿ ಯಾವ ರೀತಿ ನಾವು ನಡ್ಕೊಳ್ತಿದ್ದೀವಿ ನಮ್ಮ ಶಾಲೆ ಬಗ್ಗೆ ಅನ್ನೋದು ನಿಮ್ಮೆಲ್ಲ ಚಿಕ್ಕ ಮಕ್ಕಳಲ್ಲಿ ಬೇಕು. ಗುರುಗಳು ಹೇಳಿದ್ರೆ ನನ್ನನ್ನು ಎತ್ತಾಕೋದು, ಕಸನ ಅಥವಾ ಎಲ್ಲಿ ಬೇಕಲ್ಲಿ ಎಸ್ಕೊಂಡು ಹೋಗೋದು. ಸೊ ದಯವಿಟ್ಟು ನಾವೇನು ಇವತ್ತು ಅನೇಕ ನಮ್ಮ ಸರ್ವಮಂಗಳ ಇರ್ಬೋದು, ಹೆಡ್ ಮಾಸ್ಟರ್ ಆಗಿ ಅವರು ಸಹಿತ ಒಂದು ಶಾಲೆ ರನ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಮಕ್ಕಳು ಒಳ್ಳೆ ಪ್ರಜೆಗಳಾಗಿ ಭಾರತ ದೇಶದ ಇದಕ್ಕೆ ನೀವು ಮಾದರಿಯಾಗೋ ರೀತಿಯಲ್ಲಿ ಬೆಳಿಬೇಕು. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆ ಸ್ವಲ್ಪ ಮೊದಲು ಕಂಪೇರ್ ಮಾಡಿದರೆ ನಾನು ಹೇಳ್ತೀನಿ, ನಮಗಂತ ಹಿಂದೆ ಇನ್ನೂ ಚೆನ್ನಾಗಿತ್ತಂತೆ. ನಮ್ಮ ಪೀರಿಯಡಲ್ಲಿ ನಾವು ಈಗ ನಿಮಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಚೆನ್ನಾಗಿದೆ ಇರ್ತೀವಿ. ಈಗ ಬರ್ತಾ ಎಲ್ಲ ಸರ್ಕಾರಿ ಶಾಲೆ ಬಿಟ್ಬಿಟ್ಟು ಕಾನ್ವೆಂಟು ಇನ್ನು ಬೇರೆ ಆರಿಸ್ಕೊಂಡು ಪೇಟೆಗೆ ಹೋಗ್ಬಿಟ್ಟು. ಆದರೆ ಸರ್ಕಾರಿ ಶಾಲೆಗೆ ಆಯ್ಕೆ ಆಗ್ತಕ್ಕಂಥ ಶಿಕ್ಷಕರೇ ಭಾಳ ಪ್ರತಿಭಾವಂತ ಶಿಕ್ಷಕರು ಮರಿಬೇಡಿ. ಅನೇಕ ಏನು ವ್ಯವಸ್ಥೆಗಳಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಯಾವುದೇ ಸರ್ಕಾರಿ ಶಾಲೆಗೆ ಇರ್ತಕ್ಕಂಥ ಶಿಕ್ಷಕರೇ ಎಲ್ಲ ರೀತಿಯಲ್ಲೂ ಪ್ರತಿಭಾವಂತರು. ಅವರಿಗೆ ಸೂಕ್ತವಾದ ಗೌರವ, ಅವರ ಮಾತಿಗೆ ಪಾಲನೆ, ಅವರ ನಿಮ್ಮದೇ ರೀತಿಯಲ್ಲಿ ಸಂಸ್ಕಾರ. ಅದು ಹೇಳಿದ್ರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನಮ್ಮ ಮನೇಲಿ ನಾವೇನು ಸ್ವಚ್ಛತೆ ಬಗ್ಗೆ ನಾವು ಏನು ಕಲಿಸ್ತಾರೆ ನಮ್ಮ ತಂದೆ ತಾಯಿಗಳು, ಆಮೇಲೆ ಜವಾಬ್ದಾರಿ ಕಲಿಸ್ತಾರೆ, ಅವೇ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಒಳ್ಳೆಯ ಪ್ರಜೆಗಳನ್ನಾಗಿ ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದೊಂದು ಸುವರ್ಣ ಅವಕಾಶ. ನನ್ನೆಲ್ಲ ಸ್ನೇಹಿತರನ್ನ, ನನ್ನ ಗುರುಗಳನ್ನು ಮತ್ತು ನಿಮ್ಮೆಲ್ಲರನ್ನೂ ಒಂದು ಭೇಟಿ ಮಾಡಿ ಇಷ್ಟೊಂದು ನನ್ನ ಸಣ್ಣ ಪುಟ್ಟ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಸಹಪಾಠಿಗಳಿಗೆ, ಇಲ್ಲಿರ್ತಕ್ಕಂಥ ಗುರು ಅಂದಿದ್ದರಿಗೆ ಎಲ್ಲರಿಗೂ ಒಂದು ಸತ ನನ್ನ ಕೆಲವೇ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಸ್ವಲ್ಪ ಗುರುಗಳ ಬಗ್ಗೆ 2 ನುಡಿಮುತ್ತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹರಿಸಿದ ಜ್ಞಾನದ ಗಂಗೆ ನಿವಾರಿಸಿದೆ ನಮ್ಮ ಅಜ್ಞಾನದ ವೇಗೆ, ಶುದ್ಧಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹಾಗೆ, ಬೀರಿಸಿದೆ ನಮ್ಮಲ್ಲಿ ಯಶಸ್ಸಿನ ಅಲೆಗೆ. ಕಾಣದ ದೇವರಿಗೆ ಏಕೆನ ಕೈಮಿಗಿಯಲಿ ಸಕಲ ದೇವರು ಗುರುವಿನೊಳಗಿರುವನು, ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲೂ. ವರ್ಣದಾತಂ ಕಲಿಸಿದಾತಂ ಗುರು ಮಾ ಸದ್ಗುರು ವಿದ್ಯೆಯೇ ಪುಣ್ಯದಾಂ, ಸುತನೇ ಸದ್ಗತಿದಾತನೆಯ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹರ ಮುನಿದರೆ ಗುರು ಕಾಯುವನು, ಗುರು ದೃಷ್ಟಿ ಶಿಷ್ಯ ಸೃಷ್ಟಿ ಇದ್ದಂತೆ. ಗುರುವೆಂದರೆ ಮುಖದಲ್ಲಿ ಸಿಡುಕ ತುಂಬಿರುವ, ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ. ಗುರುದೇವ ನಿಮಗೆ ಶರಣಾರ್ಥಿಗಳು. ನೀವೆಂದಿಗೂ ಆಗಿಲ್ಲ ಸ್ವಾರ್ಥಿ, ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ. ಗುರುವೆಂದರೆ ಅಪ್ಪನಂತೆ ಒಲವು, ಅಮ್ಮನಂತೆ ಬಲವು, ದೈವದಂತೆ ಘನವು. ಗುರು ಜ್ಞಾನದ ಸಿರಿ ಗುತ್ತಿಗೆ ಅನುಭವ ಸೇರಿಸಿ ರುಚಿಗಟ್ಟಿಸುವ ಬಾಣಸಿಗೆ ಇದ್ದಂತೆ. ಶಿಕ್ಷಕ ಶಿ ಎಂದರೆ ಶಿಕ್ಷೆ, ಕ್ಷ ಎಂದರೆ ಕ್ಷಮೆ, ಕ ಎಂದರೆ ಕರುಣೆ. ಈ ಎಲ್ಲ ತುಂಬಿರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನಗೆ 2 ನಿಮ್ಮ ಅನಿಸಿಕೆಗಳನ್ನು ಹೇಳಿ ಅಂತ ತಿಳಿಸಿದಾಗ ನನಗೇನು ಹೇಳ್ಬೇಕಂತಾನೆ ಅರ್ಥವಾಗಲಿಲ್ಲ. ಒಂದು ಕ್ಷಣ ನನಗೆ ನನ್ನ 38 ವರ್ಷಗಳ ಹಿಂದಿನ ಆ 3 ವರ್ಷಗಳ ನೆನಪಾದವು. ಆ 3 ವರ್ಷಗಳಲ್ಲಿ ನಾವೇನು ಕಲ್ತಿದ್ದೀವೋ ಆ 3 ವರ್ಷಗಳ ಘಟ್ಟ ಏನಿದೆಯೋ ಅದು ನಮ್ಮ ಬದುಕಿಗೆ ಒಂದು ಸಾಧನೆಯ ಘಟ್ಟ ಇದ್ದ ಹಾಗೆ. ನಾವೇನು ಕಲಿಬೇಕಾದ್ರೂ, ಒಳ್ಳೇದು ಕಲಿಬೇಕಾದ್ರೂ, ಕೆಟ್ಟದ್ದು ಕಲಿಬೇಕಾದ್ರೂ, ನಾವು ಹೇಗಿರ್ಬೇಕಾದ್ರೂ ಆ 3 ವರ್ಷಗಳು ನಮಗೆ ಬಹಳ ಕಲಿಸಿವೆ. ಅದರಲ್ಲಿ ನನಗೆ ಸ್ವಲ್ಪ ಕನ್ನಡ ವಿಷಯ ಅಂದ್ರೆ ಬಹಳ ಇಷ್ಟ. ನನಗೆ ಕನ್ನಡ ಯಾವತ್ತೂ ನನ್ನ ಕೈಯಿಂದ ಓದಲಿಲ್ಲ, ನನ್ನ ಬುಕ್ ಕೈಯಲ್ಲಿ ಹಿಡಿದು ನಾವು ಓದಲಿಲ್ಲ. ಆದ್ರೂ ನನಗೆ ಕನ್ನಡ ಅಂದ್ರೆ ಬಹಳ ಇಷ್ಟ ಆದ್ರಿಂದ ನಾನು ಏನು ಕನ್ನಡ ಒಂದೇ ಸಬ್ಜೆಕ್ಟ್ ನಾನು ಪಾಸ್ ಆಗಿದ್ದು, ಒಂದು ಹಿಂದಿ ಒಂದು ಪಾಸ್ ಆಯಿತು. ಆ 100 ಮಂದಿಯಲ್ಲಿ ನಾನು ಒಬ್ಬಳಿದ್ದೀನಿ. ನನ್ನ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರ ಬಟ್ ಈಗ ಅದಕ್ಕೆ ನನಗೆ ಸ್ವಲ್ಪ ಈಗ ಈ 38 ವರ್ಷದ ನಂತರ ಇವ್ರನ್ನೆಲ್ಲರೂ ಕೂಡಿ ಈಗ ಈ ಸಭೆಗೆ ಬಂದು ನಾನು ಮಾತಾಡ್ತೀನಿ. ನಾನು ಆವತ್ತು 38 ವರ್ಷ ಮುಗಿಸಿದ್ದು ನಾನು ಇವತ್ತಿನ ಕೈಯಲ್ಲಿ ಹಿಡಿದಿದ್ದೀನಿ. ನಾನು ಸಬ್ಜೆಕ್ಟ್ ಅನ್ಕೊಂತೀನಿ. ಬಟ್ ನನಗೆ ಈ ಮಾತಾಡುವಾಗ ಏನು ಮಾತಾಡ್ತೀನೋ ಅಂತ ನನಗೆ ಅರ್ಥ ಆಗಲ್ಲ. ಏನಾದರೂ ತಪ್ಪು ಮಾತಾಡ್ತಿದ್ರೆ ನನಗೆ ಕ್ಷಮಿಸ್ಬೇಕು ನೀವು ನನಗೆ. ಹಿಂದಿಯಲ್ಲಿ ಮಾತಾಡ್ಬೇಕಾದ್ರೆ ನಾನು ತೆಲುಗುದಲ್ಲಿ ಮಾತಾಡಬಲ್ಲೆ, ಹಿಂದಿ ಬರಲ್ಲ ನನಗೆ. ಹಿಂದಿ ತೆಲುಗು ಭಾಷೆಗಳಲ್ಲಿ ನಾನು ಭಾಳ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೋಗ್ತಿರ್ಲಿಲ್ಲ. ಎಲ್ಲಿ ನಮ್ಮ ಮನೆಯವ್ರು ಗುಡಿ ಮಂದಿ ಏನು ಮಾಡಿದ್ರು ನಮ್ಮ ಮನೆಯವ್ರು ಹೋಗ್ತಿರ್ಲಿಲ್ಲ, ನಾನೇ ಮುಂದಿರ್ತಿದ್ದೆ. ಎಲ್ಲರೂ ನನಗೆ ಅಮ್ಮನವ್ರ ಗಂಡ ಅಂತಾರೆ ಅಂತ ಹೇಳಿ ನಾನು ಈಗ ನಮ್ಮ ಮನೆಯವ್ರನ್ನ ಗುಡಿ ಮುಂದೆ ಕಳ್ಸಕ್ಕಿದ್ದೀನಿ. ಈಗ ಯಾವಾಗ ಶಿವಲಿಂಗಪ್ಪನವ್ರ ಹೆಂಡತಿ ಅಂತ ನಾನು ಗುರ್ತಿಸ್ತಾರೆ ವಿನಃ ಇಂದ್ರನ ಗಂಡ ಅಂತ ಗುರುತಿಸಲ್ಲ. ಇದುವರೆಗೆ ನನಗೆ ಯಾವತ್ತೂ ನನಗೆ ಮಿಸಸ್ ಶಿವಲಿಂಗಪ್ಪ ಅಂತ ಹೇಳೋದು, ಇಂದ್ರನ ಗಂಡ ಶಿವಲಿಂಗಪ್ಪ ಅಂತ ಹೇಳೋರು. ನನ್ನ ಗುರುಗಳ ದರ್ಶನವನ್ನು ಪಡೆದು ನಾನು ಧನ್ಯಳಾಗಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ನಮ್ಮ ಗುರುಗಳ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟು ಒಂದು ದಿನ ಆದರೂ ಸಾಲದು. ಆದ್ರೆ ಎಲ್ಲಾ ಗುರುಗಳಿಗೂ ನನ್ನ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ಹೇಳುತ್ತಾ, ಅಧ್ಯಕ್ಷರಾದ ಮೋಹನ್ ಕವಿತ್ ಅವರಿಗೂ ಶರಣಾರ್ಥಿಯನ್ನ ಹೇಳ್ತಾ, ನನ್ನ ತಂದೆ ತಾಯಿ ಸಮಾನರಾದ ಈ ಗ್ರಾಮದ ಮುಖ್ಯಸ್ಥರಿಗೂ ಶರಣಾರ್ಥಿ ಹೇಳುತ್ತಾ, ನನ್ನ ಆತ್ಮೀಯ ಚಿಲುಮೆಯ ನನ್ನ ಸ್ನೇಹಿತ ಒಕ್ಕೂಟದ ಎಲ್ಲಾ ಸ್ನೇಹಿತರಿಗೂ ಭಕ್ತಿಪೂರ್ವಕವಾದ ಶರಣಾರ್ಥಿ ಹೇಳುತ್ತಾ, ಮತ್ತೆ ನನ್ನ ಮುದ್ದು ಮಕ್ಕಳಿಗೂ ಶರಣಾರ್ಥಿಯನ್ನ ಹೇಳ್ತಾ, ಹೇಗೆ ಅಂತಂದ್ರೆ ನಮಗೆ ದೇವ್ರ ಗುಡಿ ಅಂತ ಸುತ್ತಕೊಂಡು ಹೋಗ್ತೀವಿ. ವಿದ್ಯಾರ್ಥಿಗಳಿಗೆ ದೇವರು ಎಲ್ಲೂ ಇಲ್ಲ. ಇದೇ ನಮ್ಮ ಶಾಲೆಯ ದೇವಸ್ಥಾನ. ನಮ್ಮ ಗುರುಗಳೇ ನಮಗೆ ದೇವರು ಅಲ್ವಾ. ಗುರುವೇ ಪರತತ್ವ ನೋಡ, ಗುರುವೇ ಪರದೈವ ನೋಡ ಅಂತಾರೆ. ಹಾಗಾಗಿ ನಾವು ಯಾವ ದೇವರು ಅಲ್ಲ, ನಮಗೆ ಪಾಠ ನೀತಿ ಕಲಿಸಿದಂಥವರೇ ನಮಗೆ ಗುರುಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಹೇಳಿದ್ರು ಕಮ್ಮಿನೇ. ಎಷ್ಟು ಹೇಳಬೇಕು ಅಂದ್ರೂ ಗೊತ್ತಾಗ್ತಾ ಇಲ್ಲ. ನಾವು ಸ್ಕೂಲಲ್ಲಿ ಬರುವಾಗ ಮನೆ ಕಟ್ಟುವಾಗ ಫೌಂಡೇಶನ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಆದರೆ ಫೌಂಡೇಶನ್ ಮಿಡ್ಲ್ ಸ್ಕೂಲಾಗಿ ನನ್ನ ಫೌಂಡೇಶನ್ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಕಾರಣ, ಒಂದು ಲೆಕ್ಕದಲ್ಲಿ 103x103 ಇಡೀ ಹಕ್ಕಿ ಹುಡುಗರು ಯಾರು ನಾವು ಮಾಡಲಿಲ್ಲ. PT ಮಾಸ್ಟರ್ ಹತ್ರ ಹೊಡ್ತಾ ತಿಂದ್ವಿ. ಒಂದು ದಿನ ಎಲ್ಲರೂ ಹೊರಗೆ ನಿಂತ್ವಿ.
100 ಬರ್ಲಿಲ್ಲ. ಆಮೇಲೆ ಅನಿಸ್ತು ಮನೆ ಕಟ್ಟಕರೆ ಫೌಂಡೇಶನ್ ಚೆನ್ನಾಗಿರ್ಬೇಕಾಗಿತ್ತು, ಆಮೇಲೆ ಗೋಡೆ ಪಿಲ್ಲರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಇಲ್ಲಿ ಬಂದ್ವಿ, ಇಲ್ಲಿ ಕಲ್ತಿದೀವಿ, ಆನಂದ ಪಟ್ಟಿದೀವಿ, ಎಲ್ಲ ಆಗಿದೆ. ಆದ್ರೆ ಫೌಂಡೇಶನ್ ಚೆನ್ನಾಗಿಲ್ಲಕ್ಕೆ ಮೇಲ್ಛಾವಣಿ ಹಾಕ್ಲಿಕ್ಕೆ ಸರಿ ಆಗಲ್ಲ. ಹಾಗಾಗಿ ನಾನು ಮೇಲ್ಛಾವಣಿ ಬಿದ್ಬಿಡ್ತು ಅಂತ ನನಗನ್ನಿಸ್ತಾ ಐತಿ. ಹಾಗಾಗಿ ನಾನು ಮುಂದಕ್ಕೆ ಎಜುಕೇಶನ್ ಮುಂದುವರಿಯಕ್ಕೆ ಆಗ್ಲಿಲ್ಲ. ಆದ್ರೂ ನನ್ನ ಕುಟುಂಬದಲ್ಲಿ ಎಲ್ಲಾ ಮಕ್ಕಳಿಗೂ ನಾನು ಶಿಕ್ಷಕಿಯಾಗಿದ್ದೆ ಅನ್ನೋದೊಂದು ಹೆಮ್ಮೆ ನನಗಿತ್ತು. ಬಟ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕರ್ಕೊಂಡು ನಾನು ಸ್ವಲ್ಪ ಕನ್ನಡ ಇದ್ರ ಬಗ್ಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಆ ಹೆಮ್ಮೆ ನನಗಿತ್ತು. ನಮ್ಮ ಶಾಲೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಗಿಡ ಮರಗಳು ನಮ್ಮನ್ನು ಮಾತಾಡಿಸ್ತಾ ಇದ್ವು ಅನ್ನೋ ಭಾವನೆ ನಮ್ಮಲ್ಲಿ ಇತ್ತು. ಯಾಕೆ ಅಂತಂದ್ರೆ ನಮಗೆ SMP ಎಕ್ಸಾಮ್ ಇದ್ದಾಗ ನಮ್ಮನ್ನ ಎಲ್ಲೂ ಬಿಡ್ತಿದ್ದಿಲ್ಲ. ಒಂದೊಂದು ಮರದಳೆಲೆಲ್ಲ ಕೂರ್ಸಿ ಓದಿಸ್ತಾ ಇದ್ರು. ಸುತ್ತಲೂ ಬರ್ತಾ ಇದ್ರು ಯಾರ್ಯಾರು ಮಾತಾಡ್ತಾರೆ ಅಂತಂದು, ಅಷ್ಟು ಇದ್ರಾಗಿದ್ರು. ಆಮೇಲೆ 4 ದಿಕ್ಕಿಗೂ 4 ಗುರುಗಳು ಎಚ್ಚರಿಕೆಯಿಂದ ಇದ್ರು. ಹೇಗೆ ಅಂತಂದ್ರೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಅಂತಂದ್ರೆ ಫಾಲೋ ಅಪ್, ನಮ್ಮ ಬಸವರಾಜಪ್ಪ ಸರ್ ಅವರು ಸಹ ಹಂಗೆ ನಮ್ಮ ಫಾಲೋ ಹಿಂದಕ್ಕೆ ಯಾರ್ಯಾರು ಎಲ್ಲೆಲ್ಲ ಅಡ್ಡಬಡ್ಡ ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತ. ಈ ಕಡೆ ಹಳ್ಳಿ ಹೋಗೋದಾದ್ರೆ ನಮ್ಮ KK ಕರ್ಬಸಪ್ಪ ಸರ್ ಆಗ್ಲಿ, ಈ ಕಡೆ ನ್ಯಾಮ್ಗೆ ಸುರವನಿ ಹೋದ್ರೆ ನಮ್ಮ SF ಪರಮೇಶ್ವರಪ್ಪರ ಹಾಗೂ ಇಲ್ಲೇ ಊರಲ್ಲಾದ್ರೆ ನಮ್ಮ PT ಸರ್, ಹೀಗೆ ಎಲ್ಲರೂ ನಮ್ಮ ಗುರುಗಳು ಸಹಾಯ ಮಾಡಿದ್ರು ಅಂದ್ರೆ ಹೇಳ್ಬಾರ್ದು. ಆದ್ರೆ ನಮ್ಮ ಅಪ್ಪಾಜಿನೂ ನನಗೆ ಶಿಕ್ಷಕರಾಗಿದ್ರು. ಬಟ್ ಇಲ್ಲಿ ಹೆದರ್ತಿದ್ವಿ, ಮನೆಗೆ ಹೆದರೋದು ಗೊತ್ತಿಲ್ಲ, ಮನೆಗೆ ಪಾಠ ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಹಾಗೆ ನಮ್ಮನ್ನ ಟೂರ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಎಂಥ ಪುಣ್ಯ. ನಮ್ಮನ್ನ ನಿಜವಾಗ್ಲೂ ಎಂಜಾಯ್ಮೆಂಟಿಗೆ ಅಂತ ಎಂದೂ ಕರ್ಕೊಂಡು ಹೋಗ್ಲಿಲ್ಲ. ಅಂತಹ ರಾಷ್ಟ್ರಕವಿ ಕುವೆಂಪುರ ಮನೆಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಬರಿತಾ ಇದ್ರು ಕವನನ. ಎಲ್ಲರೂ ಲೈನ್ ನಿಂತ್ಕೊಂಡು ಸಣ್ಣ ಮನೆ ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ಆ ಕುವೆಂಪು ದರ್ಶನ ಪಡ್ಕೊಂಡು ನಾವು ಬಂದ್ವಿ. ಆ ಹೆಮ್ಮೆ ನಿಂದು ನನಗೆ ಮರೆಯಕ್ ಆಗ್ತಾ ಇಲ್ಲ. ನಾವು ಟೂರ್ ಹೋದಾಗಂತೂ ಎಷ್ಟು ಖುಷಿ ಅಂತಂದ್ರೆ ನಮ್ಮ ತಂದೆ ತಾಯಿನ ನಮ್ಮನ್ನ ಕೇರ್ ಮಾಡಿದಾರೆ ಇಲ್ಲೋ ಗೊತ್ತಾಗಲ್ಲ, ಅಷ್ಟು ಗುರುಗಳು ನಮ್ಮನ್ನ ಕೇರ್ ಮಾಡಿ ಹೆಣ್ಣು ಮಕ್ಕಳಿಗಂತೂ ಇದ್ದದ್ರಾಗೂ ಅಷ್ಟು ಹೇಳಕ್ ನನಗೆ ವರ್ಡ್ಸ್ ಇಲ್ಲ, ಅಷ್ಟು ಕೇರ್ ಮಾಡ್ತಾ ಇದ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕುವೆಂಪು ಒಂದ್ ಕಡೆ ಹೇಳ್ತಿದ್ದಾರೆ, ಗುರಿ ಮುಂದೆ ಗುರು ಹಿಂದೆ ಸಾಗುತ್ತಿದೆ ನೋಡ ರಣಧೀರರ ಹಿಂಡು. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ನೋಡ ರಣಧೀರರ ಹಿಂಡು ಅಂತ. ಹಾಗೆ ಒಂದು ಗುರಿ ಇಟ್ಕೊಂಡು ನಾವು ಸಾಗ್ತಾ ಇರ್ಬೇಕು ಅಂತ ನನಗನ್ಸ್ತದೆ. ಎಲ್ಲ ರೀತಿಲೂ ಜೀನಲ್ಲಿ ಗ್ರಾಮಸ್ಥರು ನಮಗೆಲ್ಲ ಸಹಾಯ ಮಾಡಿದ್ದಾರೆ. ತುಂಬ ಹೃದಯದ ಎಲ್ಲ ಇವರಿಗೂ ಶರಣ ಕೊಳೆಯಾಗ್ದಂಗೆ ನೋಡ್ಕೊಂತ ಇದ್ವಿ. ಹಂಗೆ ನಮ್ಮ ಗುರುಗಳು ನಮ್ಮ ಮನಸ್ಸನ್ನ ಕೊಳೆಯಾಗ್ದಂಗೆ ನೋಡ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಜನ ಫ್ರೆಂಡ್ಸ್ ಎಲ್ಲ ಮಾತಾಡ್ಬೇಕು ಅಂತ ಇದ್ದಾರೆ. ಬೇಗ ಸ್ಪೀಡಲ್ಲಿ ಮಾತಾಡಿದ್ದೀನಿ, ದಯವಿಟ್ಟು ಅರ್ಥ ಆಗಿದೆಯೇ ಇಲ್ಲೋ ಗೊತ್ತಿಲ್ಲ. ಇನ್ನೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ನನ್ನ ಗುರು ಒಂದದವರಿಗೆ ಶರಣಾರ್ಥಿಯನ್ನ ಹೇಳುತ್ತಾ, ಮತ್ತೆ ನನ್ನ ಸ್ನೇಹ ಮತ್ತು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ, ಈ ದಿನ ನಮ್ಮೆಲ್ಲರಿಗೂ ಸುದಿನ. ಏಕೆಂದರೆ ಈ ದಿನ ಶೀರ್ಷಿಕೆ ಹೇಳುವಂತೆ ನಮ್ಮೆಲ್ಲರ ಜೀವನವನ್ನು ರೂಪಿಸುವಲ್ಲಿ ತಂದೆ ತಾಯಿಯಷ್ಟೇ ಪಾತ್ರರಾದ ಪ್ರಮುಖ ಪಾತ್ರ ವಹಿಸಿದ ನಮ್ಮ ಗುರುಗಳಿಗೆ ಗುರುವಂದನ ಸಮರ್ಪಣೆ ನೀಡುವ ಕ್ಷಣ. ನನಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ಮರುಭೂಮಿಯಲ್ಲಿ ಬೇಗ ನೀರು ಸಿಕ್ಕಾಗ ಆಗುವ ಖುಷಿಗಿಂತಲೂ ಬಿಗಿಲು. ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಶಿಕ್ಷಕ ವೃಂದದವರೇ ಹಾಗೂ ಊರಿನ ಗ್ರಾಮಸ್ಥರೇ, ಜೀನಹಳ್ಳಿ ಎನ್ನುವ ಶಾಲೆಯ ಉದ್ಯಾನವನದಲ್ಲಿ ಅರಳುತ್ತಿರುವ ಕಮಲಗಳೇ ಹಾಗೂ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರೇ ಮತ್ತು ಅವರ ಕುಟುಂಬದ ಸದಸ್ಯರೇ, ಇವತ್ತು ನನಗೆ ಹೆಮ್ಮೆ ಆಗುತ್ತೆ. ತುಗ್ಗಲಹಳ್ಳಿಯ ಗೂಗೆ ತುಗ್ಲಹಳ್ಳಿ ಅಂತ ಒಂದು ಹೆಸರು. ಅದಕ್ಕೆ ನಮ್ಮ
ಇದಕ್ಕೆ ನಮ್ಮ ಸಾಕ್ಷಿ ಬಸವರಾಜಪ್ಪ ಸರ್, KV ಬಸವರಾಜಪ್ಪ ಸರ್, ಜೋಲ್ ಮಲ್ಲಕ್ಕೆ ಅಲ್ದಾಡ್ತಾವಲ್ಲಿ ಅಂತ ಹೇಳಿ. ಗೂಗೆ ತುಗ್ಗಲಹಳ್ಳಿಯಲ್ಲಿ ಹುಟ್ಟಿದ ಸಿದ್ಧ ಜೀನಹಳ್ಳಿ ಎನ್ನುವ ಒಂದು ಉತ್ತಮ ಶಿಕ್ಷಕರ ನಡೆಯಿಂದಾಗಿ, ಅವರ ಆಶೀರ್ವಾದದಿಂದಾಗಿ ಗೂಗಲ್ ಸರ್ಚ್ ವರೆಗೆ ಬೆಳೆದಿದ್ದಾನೆ. ಅಂದ್ರೆ ಅದಕ್ಕೆ ಎಲ್ಲ ಗುರುಗಳು ಕಾರಣ, ಒಬ್ರಲ್ಲ ಎಲ್ಲಾ ಗುರುಗಳು. ಚಾಟ್ GPT ವರೆಗೂ ಕಲ್ತಿದ್ದಾನೆ. ಕನ್ನಡದ ಕಲೆಯನ್ನ, ಕನ್ನಡದ ಕಸರನ್ನ, ಕನ್ನಡ ನಡೆ ನುಡಿಯನ್ನ ಮಧ್ಯಪ್ರದೇಶ ಇಂದೋರ್, ಪಾಣಿಪತ್ ಮತ್ತು ಬೆಂಗಳೂರು ನಗರ ಜಿಲ್ಲೆ, ಈಗ ಚಿತ್ರದುರ್ಗದಲ್ಲಿ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನವೋದಯ ವಿದ್ಯಾಲಯ ಎನ್ನುವ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತದಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳ ಆಶೀರ್ವಾದ. ಆದ್ಮೇಲೆ ಇದು ಜೀನಹಳ್ಳಿ ಹೆಸರಲ್ಲಿ ನನಗೇನೋ ಅನುಮಾನ ಇದೆ. ಇದು ಜಿನನಹಳ್ಳಿ ಇರ್ಬೇಕು. ಜಿನ ಎಂದರೆ ಜಯಿಸಿದವನು ಬೌದ್ಧ ಧರ್ಮದಲ್ಲಿ. ಇಲ್ಲಿ ಓದಿದವರು ಎಲ್ಲರೂ ಜಯಿಸಿದ್ದಾರೆ. ಇಲ್ಲಿ ಓದಿದವರು, ಇಲ್ಲಿರುವ ಜನರು ಜಿನರು, ತೀರ್ಥಂಕರರು. ಇಲ್ಲಿ ಪಾಠ ಮಾಡಿದ ಗುರುಗಳು ಅಜಿತ ಸೇನಾಚಾರ್ಯರಿಗೆ ಸಮಾನರು. ಇಂಥ ಗುರುಗಳಿಗೆ ಅಭಿನಂದನೆ ಮಾಡೋದು ನಮಗೆ ಹೆಮ್ಮೆಯ ವಿಷಯ, ನಮ್ಮ ಅದೃಷ್ಟ ಅಂತ ಅನ್ಕೊಳ್ತಾನೆ. ಆದ್ಮೇಲೆ ಒಂದು ಬಹಳ ವಿಶೇಷ, ಎಲ್ಲಾ ಗುರುಗಳು ಮೊದಲಿಗೆ ಒಂದು ಅನಿಸಿಕೆ, KB ಮಾಸ್ಟರ್ ನನಗೆ ಎಷ್ಟು ಪ್ರಭಾವ ಬೀರಿದ್ರು ಅಂದ್ರೆ ಕನ್ನಡ ಶಿಕ್ಷಕನಾಗಲು ಅವರೇ ಕಾರಣ. ತಾಯಿಯ ತಲ್ಲಣಗಳು ಮತ್ತು ಸತ್ಯದ ಸಲೆಗಳು ಹರಿಶ್ಚಂದ್ರನಲ್ಲಿ ಹೇಗಿದ್ದು ಅನ್ನೋದಕ್ಕೆ, ಬಿಸಿಡದಿರು ಬೇಡ ಕಟಕಟ ಬಿಸಿಡಿದರೆ ಹಸಿಳೆ ನಂದಿಯನೆಂದು ಬೀಳುವವನೆತ್ತಿ ತಕ್ಕಿಸಿಕೊಂಡು ಇವನೆನ್ನ ಮಗನಲ್ಲ ಇವನ ಶಿಶುನೋಪಾದಿಯಲ್ಲಿ ಸುಡಲು ಅನುಮತಿಯನ್ನಿತ್ತು ಕರುಣಿಸಿ ಎಂದಡಲೇ ಮರಳೆ ಮಸಣವಾಡಿಗೆ ಹಾಗವನ್ನು ಕೊಟ್ಟಿಲ್ಲದೆ ಬಿಟ್ಟು ಬಿಡುವೆನೆಂದನ ಹರಿಶ್ಚಂದ್ರ. ಎಂತ ಅದ್ಭುತ ಹಳೆಗನ್ನಡ ರೀ. ಕನ್ನಡ ಬಸವರಾಜಪ್ಪ ಸರ್ ಇವರು, ಬಸವರಾಜಪ್ಪ ಸರ್ ಇವರು ಒಂದ್ ವೇಳೆ ಜಿನ್ನಹಳ್ಳಿಯಲ್ಲಿ ಕನ್ನಡಕ್ಕೊಬ್ಬನೇ ಒಡೆಯ, ಅದು ನಮ್ಮ ಬಸವರಾಜಪ್ಪ ಗುರುಗಳು. ಅವ್ರು ಬಸವರಾಜಪ್ಪ ಅಲ್ಲ, ಕನ್ನಡ ಬಸವರಾಜಪ್ಪ ಸರ್. ಅವ್ರ ಪ್ರಭಾವ ಅಂದ್ರೆ ಶ್ರೀಮತಿಯ ಸಂಯಮರದ ವರ್ಣನೆ, ಬೆಳ್ಳಿಯ ವರ್ಣನೆ, ಆಕಾಶದ ನೀಲಿಯಲ್ಲಿ GS ರುದ್ರಪ್ಪದ ಕವಿತೆಯ ವರ್ಣನೆ ಅದ್ಭುತ ಅದ್ಭುತ. ನಿಜವಾಗ್ಲೂ ಇಂಥ ಗುರುಗಳನ್ನು ಪಡೆದದ್ದು ನಮ್ಮ ಸೌಭಾಗ್ಯ. ನಾನು ಯಾವುದೇ ಶಿಕ್ಷಕರ ದಿನಾಚರಣೆಯಲ್ಲಿ ಬೇರೆ ಗುರುಗಳ ನಂಬರ್ ಸಿಗಲಿಲ್ಲ. ಶಿಕ್ಷಕರ ದಿನಾಚರಣೆ ದಿನ ಪ್ರತಿ ಸಾರಿಯೂ ನಾನು ಗುರುಗಳಿಗೆ ಮಾತಾಡ್ತಾನೆ, ಅವರ ಆಶೀರ್ವಾದ ಪಡಿತದೇನೆ. ಯಾಕೆಂದ್ರೆ ಗುರುಗಳೇ, ನನಗೆ ಗೊತ್ತಿದೆ ಈ ದೇಶದಲ್ಲಿ 3 ಭಿಕ್ಷೆ: ರೈತ ನೀಡುವ ಅನ್ನ ಭಿಕ್ಷೆ, ತಾಯಿ ನೀಡುವ ಆಶೀರ್ವಾದ ಭಿಕ್ಷೆ, ಗುರು ನೀಡುವ ಅಕ್ಷರ ಭಿಕ್ಷೆ. ಆ ಭಿಕ್ಷೆಯಲ್ಲಿ ಬದುಕ್ತಿರೋರು ನಾವು. ಇನ್ನ ಬಹಳಷ್ಟಿದೆ. PT ಮಾಸ್ಟರು ಜಾರುವ ಕ್ಯಾಲಿಪರ್ಸ್ ಪಾಠ ಮಾಡ್ಬೇಕಾರೆ ನಮ್ಮನ್ನ ಜಾರದೆ ಸೆರೆಡಿದಂತ ಗುರುವರ್ಯ ನಮ್ಮ ಅಪ್ಪಾಜಿ ಅವತ್ತು ಹೇಳೋರು. ಹೌದು, ನಮ್ಮ ಅಪ್ಪಾಜಿ ಹೇಳೋರು, ಪುಟ್ಟಣ್ಣ ನಮ್ಮ ತಂದೆಗೆ ಇವರ ತಂದೆ ಮಾರ್ಗದರ್ಶಕರು. ಮಗನೇ, ಬಡತನ ಇದ್ರು ಪುಟ್ಟಣ್ಣ ಮಾಸ್ಟರ್ಲ್ಲ ಹಂಗೆ ಓದ್ಬೇಕು ನೀವು ಅಂತ ಹೇಳಿ ನಮ್ಮ ಅಪ್ಪ ಹೇಳೋರು. ನನ್ನ ತಂದೆ ತಾಯಿ ಇಲ್ಲ, ಅವರಂಗೆ ನೀವು ಬುದ್ಧಿವಂತರಾಗಬೇಕು ಅಂತ ನಮ್ಮ ತಂದೆ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಸರ್ಕಾರಿ ಹುದ್ದೆಗಳಲ್ಲಿ 2-3 ಇದಕ್ಕೆ ಕಾರಣ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಈ PT ಸರ್ ಪಡೆದ್ರು. ಅದ್ರ ಜೊತೆ KK ಮಾಸ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಲೇ ದಡ್ಡ, ನಿಜ ಜೀವನದಲ್ಲಿ ಒಂದ್ಸಾರಿ 9 ಮಾರ್ಕ್ಸ್ ತೆಗೆದಿವ್ರಿ. ನಾವು ಬಹಳ ಖುಷಿ ಇದ್ದಿತ್ತು. ನಾನು ಖುಷಿ ಇದ್ರೆ ನಮಗೆ ಬಾರಿ ಹೊಗಳ್ತಾರಂತ, ಲೇ ದಡ್ಡ ಅಂತ ಕಿವಿ ಹಿಂಡಿ ಹೀಗೆ ಅಲ್ಕೊಡು ಅಂತ ಹೇಳಿ ಜಿರಳೆಯ ಭಾವಚಿತ್ರವನ್ನು ಬಿಡಿಸಿ. ನಮ್ಮೂರಲ್ಲಿ ಇನ್ನೂ ಒಬ್ಬ ಕಪ್ಪೆ ಅಂತ ಹೆಸರಿದೆ ಉಮೇಶನಿಗೆ. ನಿಜವಾದ ಒಬ್ಬ ಮಗುವನ್ನ, ನಿಜವಾದ ಕಪ್ಪೆಯನ್ನ ತೋರಿಸಿ ಜೀವಶಾಸ್ತ್ರ ಅಂತ ಏನು ಅಂದ್ರೆ ತೋರಿಸಿಕೊಟ್ಟ ಗುರು ನೀವು ಗುರುಗಳೇ. ಇನ್ನ ಆದ್ಮೇಲೆ ಕಟೌಕರ್, ಸಮಯ, ಶ್ರಮ, ನಿಷ್ಠೆ. ಗುರುಗಳೇ, ನನ್ನನ್ನು ಕ್ಷಮಿಸಿ. ನೀವು ಟ್ಯೂಷನಿಗೆ ಕರೆದಾಗ ಏನಾರು ಬಂದಿದ್ರೆ ಇವತ್ತು ಸಿದ್ದಪ್ಪನ ಮುಂದೆ ಯಾವುದೋ ಒಂದು IAS ಅಥವಾ KS ಕ್ವಾಲಿಫಿಕೇಶನ್ ಇರ್ತಿದ್ನೇನೋ ಗೊತ್ತಿಲ್ಲ ನನಗೆ. ಕೇಂದ್ರ ಸರ್ಕಾರದ ಅಷ್ಟೇ. ನೀವು ಅವಾಗ ನಿಮ್ಮ ಆ ಮಾತನಾಡುವ ವೈಖರಿ, ಆ ಸಮಯದ ಶಿಸ್ತು ಸರ್ ನಮ್ಮಲ್ಲಿ ಸದಾ ಇದೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲಿರಲಿ. ಪರಮೇಶ್ವರಪ್ಪ ಸರ್ ಅಂದ್ರೆ ಶನಿವಾರ ಬಿಳಿ ಬಟ್ಟೆಗಳ ಹಾಕ್ಯಂಬಂದು ಮಾಸ್ ಪಿಟ್ಟಿ ಮಾಡಿಸಿದ್ರೆ ರೋಡಲ್ಲಿ ಹೋಗೋರೆಲ್ಲ ನೋಡೋರು. ಮಹಾನ್ ಶಿಸ್ತಿನ ಸಿಪಾಯಿ.
ಭಾರತದ ಸೈನಿಕರನ್ನೆಲ್ಲ ಸೃಷ್ಟಿ ಮಾಡಿದ ಗುರುಗಳು ಇಲ್ಲಿ ಇವರು ನಿಜವಾಗಿ ಈಗ ಹೋಗಿದಾರಲ್ಲ ನಮ್ಮ ಸೈನಿಕರು, ನಮ್ಮ ಶಿವಣ್ಣ, ನಮ್ಮ ಶಿವಮೂರ್ತಿ ಅಂತ ಸ್ಕೂಲ್ ಇದು. ಇಷ್ಟು ಬಹಳ ಇದ್ರ ಜೊತೆಗೆ ಇನ್ನು ಅನೇಕ SHP ಸರ್ ಅಂದ್ರೆ ಪರಮೇಶ್ವರಪ್ಪ ಅವರು, ಸದಾ ಹಸನ್ಮುಖಿ ಪರಮೇಶ್ವರಪ್ಪ ಅಂತ ಅವ್ರ ಹೆಸರು. ಸದಾ ಹಸನ್ಮುಖಿ ಪರಮೇಶ್ವರಪ್ಪ ಅಂತ ಹೇಳಿ ನಾನು ಒಂದು ಭಜನೆಯನ್ನು ಹಾಡಿದ್ದೆ. ಸಿದ್ದಪ್ಪ ಅಲ್ಲ ನೀನು ಸಿದ್ದಯ್ಯ ಪುರಾಣಿಕ್ ಹಾಡು ಅಂತ ಹೇಳಿದ್ಕೆ ಗುರುಗಳೇ, ನಿಮ್ಮ ಸಿದ್ದಪ್ಪ ಇವತ್ತು ನವೋದಯ ಎನ್ನುವ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಶಿಕ್ಷಣ ನೀಡುವಂತ ಒಬ್ಬ ಶಿಷ್ಯ ಆಗಿದ್ದಾನೆ. ನಿಮ್ಮ ಆಶೀರ್ವಾದ ನನಗಿರ್ಲಿ. ಹಾಗೆ ಇನ್ನು ಅನೇಕ ಗುರುಗಳಿದ್ದು. ಇನ್ನು DSC ಸರ್ ಮಾತು ಹೇಳಬೇಕು. ಯಾಕೆಂದ್ರೆ ಗುರುಗಳು ಆಗಾಗ ಬರ್ತಾ ಇದ್ರು, ಅವರಿಗೆ ಬಹಳ ನಕ್ಕಾಡ್ತಾ ಇದ್ರು. ನಾನು ಆ ಮಾತು ಹೇಳಿ ತಪ್ಪಾಗುತ್ತಾನೆ, DSG ಮೀನ್ ದೇಶ ಸಂಚಾರ ಹಾಗೆ ಅಂತ. ಗುರುಗಳು ನಿಜ ಹೇಳ್ತಾನೆ, ಹಿಂದಿಯಲ್ಲಿ 8 ಮಾರ್ಕ್ಸ್ ಒಂದು ದಿನ ಬಂದ್ರು. ನಮ್ಮ ಸೀನಿಯರ್ಸ್ದಲ್ಲಿ ಅಣ್ಣರು ಹಿಂದಿ ಹೆಂಗೆಲ್ಲ ಹೇಳ್ಬೇಕು ಅಂದ್ರೆ ತಿರುಗಿ ಹೇಳ್ಬೇಕು ಅನ್ನೋರು, ತಿರುಗಿ ಉತ್ತರ ಬರೀಬೇಕು ಅಂತ. ಅವ್ರು ಬಂದ್ರೆ ಹಿಂಗ್ ಕಾಲ್ ಹಾಕಿ ಕುತ್ಕೊಂಡ್ರಿ 2ನೇ ರೂಮಲ್ಲಿ. ಡಾರ್ಕಿನ್ ಕೋಜೋ ಮಾಲೂಮ್ ಹೇ ಅಂದ್ರು. ನಮಗೆ ಹಿಂದೆ ತಿರುಗಿ ನಮ್ಮ ಅಣ್ಣರು ಏನ್ ಕೊಟ್ಟಿದ್ರು, ಕಿನ್ಕೊಟ್ಟಾರ ಮಾಲೂಮೇ ಅಂದ್ವಿ. ಸಿಟ್ಟು ಬಂದವ್ರು ಈಗ ಗೊತ್ತಾಗ್ತಾ ಇತ್ತು ನಾನು ಹಿಂದಿ ನಾಡಲ್ಲಿ ಪಾಠ ಮಾಡಿದ್ನಲ್ಲ, ಯಾರಿಗೆ ಡರ್ ಇದೆ ಗೊತ್ತಾ, ಯಾರಿಗೆ ಹೆದರಿಕೆ ಇದೆ ಗೊತ್ತಾ ಅಂತ ಕೇಳಿದಂಗಾತು. ಅಪ್ಪ ಒಂದು ಹೊಡ್ತ ಅಂದ್ರೆ ನಿಮ್ಮ ಯಾರಿಗೆ ನೆನಪಿಲ್ಲ. DSG ಸರ್ ಆಮೇಲೆ ಅವ್ರ ಪಾಠ ಎಷ್ಟು ರುಚಿಸ್ತಂದ್ರೆ ಆದ್ಮೇಲೆ ಊಹಿಸಲ ಸಾಧ್ಯ. DSG ಸರ್ ಬಾರ ಬಾರ ಆತಿ ಹೈ ಒಬ್ಬ ರಾಜನ ಕಥೆಯನ್ನ ಹೇಳಿದ್ರು ಅಂದ್ರೆ, ಒಬ್ಬ ಕವಿತೆ ಒಬ್ಬ ರಾಜನ ಜೀವನ ಉಳಿಸ್ತದೆ ಅನ್ನೋದಕ್ಕೆ ಆ ಕತೆ. ಆಮೇಲೆ ಈ ಯಾರಿಗೆ ಭಯ ಇದೆ ಅಂದ್ರೆ, ನಾವು ಈಗ ಅನ್ಕೊಂತ ಇದ್ದೆ DSG ಸರ್ ನೋಡಿದ್ರೆ ನಮಗೆ ಭಯ, ಸರ್ ಸೋನಾ ಚಾಂದಿ ಮತ್ತೆ ಮನೆ ಹಾಳಾಗಿ ಹೋಯ್ತು ಅಂತೇಳಿ. ಆದ್ಮೇಲೆ ಇದೇ ರೀತಿ ಪ್ರತಿಯೊಬ್ಬ ಗುರುಗಳು ಅಟೆಂಡ್ ಇನ್ನೊಂದು ತೀರ್ಥಪ್ಪ ಮಾಸ್ಟರ್ ಒಂದು ಸೌಜನ್ಯತೆ ಅವ್ರು. ಯಾಕೆಂದ್ರೆ ಅಟೆಂಡರ್ನ ಒಂದು ನಾಮದೇ ಹೊತ್ತಿದ್ದಾರೆ, ಅವ್ರು ಆಗ್ಲೇ ಕ್ಲರ್ಕ್ ಆಗಿದ್ರು. ಇನ್ನ ಇಲ್ಲಿ ಇನ್ನೊಂದು ಮಾತು ಹೇಳಲೇಬೇಕು. ಈ ಸ್ಕೂಲಿಗೆ ಒಬ್ಬ ನಾಯಕನಿದ್ದ, ಶಿಸ್ತಿನ ಸಿಪಾಯಿ, ಅನುಭವ ಮಂಟಪದ ಅಲ್ಲಮ್ಮ ಪ್ರಭು AC ಚನ್ನಬಸಪ್ಪನ ಸರೇ ಈ ಸ್ಕೂಲಿನ ಏಳಿಗೆಗೆ ಬೂಟ್ ಹಾಕಂಡ್ ಕಟ್ 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 ಬಂದ್ರೆ ನಾವೆಲ್ಲ ಮಕ್ಕಳು ಸೋಮನ ಗಪ್ಚಪ್ಪ ಅವರ ಅಡಿಯಲ್ಲಿ ಇವರೆಲ್ಲ ಎಷ್ಟು ಜನ ಬೋಧಿಸಿದ್ರು. ನವೋದಯ ವಿದ್ಯಾಲಯಕ್ಕೆ ನಾನು 98 AC ಚನ್ನಬಸಪ್ಪ ಅವರು ನೆನೆಸ್ಬೇಕು. ಅವ್ರು ಇಲ್ಲಿ ಹೊತ್ತು 98 ಜಾಬ್ ಆದಾಗ ನನಗೆ ಡೈರೆಕ್ಟರ್ ಬಂದು ಹೇಳಿದ್ರು, ನಾವು ಹೊಸ ಶಿಕ್ಷಣ ವ್ಯವಸ್ಥೆ ಮಾಡ್ತಿದ್ದೀವಿ. ಆ ಸ್ಟಡಿ ಹೋಗಿರಿ, ನಮ್ಮ ತೀರ್ಥಪ್ಪ ಮಾಸ್ಟರ್, ಬಸವರಾಜಪ್ಪ ಮಾಸ್ಟರ್ ಯಾವಾಗಲೂ ಮಾರ್ನಿಂಗ್ ಅಲ್ಲಿ ಸ್ಪೆಷಲ್ ಕ್ಲಾಸು, ರಾತ್ರಿಯಲ್ಲಿ ವಿಶೇಷ ತರಗತಿಗಳು ತಕೊಂಡು ನಮ್ಮನ್ನು ಬೆಳೆಸ್ತಾರೆ. ಇದು ಹೊಸದಲ್ಲ, ನಿಮಗಷ್ಟೇ ಹೊಸದು ಅಂತ ಹೇಳಿ ಗುರುಗಳಿಗೆ ಹೇಳಿದ್ವಿ. ಕೊನೆಗೆ ಇನ್ನ ಪ್ರಕಾಶ್ ಸರ್, ಇವರು ನಿಜಕ್ಕೂ ಆಗ ತಾನೇ ಬಂದ ಒಂದು ಪ್ರತಿಭೆ ಸರ್. ಅವರ ಶೈಲಿ ನಮಗೆ ಎಷ್ಟು ಅಂದ್ರೆ, ನಮ್ಮ ಸೆಕ್ಷನ್ ಅಲ್ಲ ಬೇರೆ ಸೆಕ್ಷನ್ ಅಲ್ಲಿ ಆಗ ತಾನೇ ಬಂದಿದ್ರು ಬಹಳಷ್ಟು ಪ್ರತಿಭೆಗಳನ್ನ ನಮಗೆ ಬೆಳೆಸ್ಯಾರ. ಇಷ್ಟಲ್ಲದೆ ಪ್ರತಿಯೊಬ್ಬ ಶಿಕ್ಷಕರು, ಪ್ರತಿಯೊಬ್ಬರು A to Z ಹೊಡ್ತಾ ತಿಂದೆ ಬೆಳೆದಿರೋದು. ಪತ್ತರ್ ಸರ್ ಅಂತ ಬಂದ್ರು ಒಂದ್ಸರಿ, ಅಪ್ಪ ಒಂದ್ಸರಿ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು, 1:15 ಹೊಟ್ಟೆ ಸಿದ್ದು. ಸುಮ್ಮನೆ ಹಿಂಗ್ ನೋಡಿದೆ, ಹೊಡೆದ್ರ ಅಂದ್ರೆ ಜೀವನದಲ್ಲಿ ಪತ್ತರ್ ಸರ್ ನಾನು ಯಾವತ್ತೂ ಮರೆಯಕ್ ಸಾಧ್ಯವಿಲ್ಲ. ಆಮೇಲೆ ಗೊತ್ತಾಯ್ತು ಇವ್ರು ಪತ್ತರ್ ಸರ್ ಅಲ್ಲ, ಪತ್ರ ಗುಟ್ಟಂಗ್ ಹೊಡಿಯ ಸರ್ ಅಂತ ಹೇಳಿ. ಮಗನೇ ಅಲ್ಲಿ ನಮ್ಮ ಮಾವರ ಮನೆಗಿದ್ರು ಅವರು, ಅಲ್ಲಿ ಸಿಕ್ಕರು ನೋಡೋರು ನೀನು ಪಾಠ ಕೇಳಲ್ಲ ಅಂತ ಹೇಳಿ. ಗುರುಗಳೇ ನಿಮ್ಮೆಲ್ಲರ ಆಶೀರ್ವಾದ ಬೆಳೆದೇನೆ ಇಷ್ಟು ಮಾತಾಡ್ಲಿಕ್ಕೆ. ಯಾಕೆಂದ್ರೆ ನನಗೆ ಕಲ್ಲೆಂಬೆರಿ ಕಲ್ಲು ದೈವವೇ, ಕಲ್ಲು ದೈವವಲ್ಲ, ಕಲ್ಲಿನೊಳಗೆ ಶಿಲೆಯನ್ನ ಅರಳಿಸಿದ ಗುರುವಿನ ಸುಳ್ಳುಡಿ ದೈವ ಸರ್ವಜ್ಞ. ಕಲ್ಲು ದೈವ ಅಲ್ಲ, ಕಲ್ಲೆಂಬ ಶಿಲೆಯನ್ನ ರೂಪಿಸಿದ ಗುರುವಿನ ಆ ಆಶೀರ್ವಾದದ ಮಾತು ದೈವ. ಇವತ್ತು ಇವರೇ ದೈವ, ಜಗಕ್ಕೆಲ್ಲ ಇವರೇ ದೈವ. ಈಗ ಇಷ್ಟು ಅವಕಾಶ ಮಾಡಿಕೊಟ್ಟ ನಿಮಗೆ ಹೀಗೆ ಇದರ ಜೊತೆಗೆ ಇನ್ನು ಬಹಳ ವಿಶೇಷ ಅಂದ್ರೆ, ನನಗೆ ನಾನು ಎನ್ನುವುದು ಭ್ರಮೆ. ಬಸವರಾಜಪ್ಪ ಸರ್ ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ಬಹಳ ಚೆನ್ನಾಗಿ ಕೊಡೋರು. ನಾನು ಹಾಗೆ ಸಾಕಿದೆ, ನನ್ನ ತಾಯಿ ತಂದೆ ಎಲ್ಲರೂ ಸಾಕಿದೆವು ನಾವು. ಅಂದ್ರೆ ಬೇವು ಬೆಲ್ಲದೊಳಿಡಲ್ಲಿ ಏನು ಫಲ ಒಂದು ಪದ್ಯವನ್ನ ಮಾಡಿದ್ರಿ. ಅದ್ಭುತ ಅದ್ಭುತ. ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಮಾತಾ ಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ, ಬೇವು ಬೆಲ್ಲದೊಳಿಡಲೇನು ಫಲ, ಹಾಲಿಗೆ ಹಾವೆರೆದೇನು ಫಲ. ಎಸ್ ಗುರುಗಳೇ, ಆವತ್ತು ಕೊಟ್ಟ ಸಂಸ್ಕಾರ
ಯಾವತ್ತು ಕೂಡ ಯಾವತ್ತು ಮಕ್ಕಳು ಮಾತಾಪಿತರನ್ನು ವಹಿಸಬಾರ್ದು ಅನ್ನೋ ಒಂದು ತತ್ವ ಸಿದ್ಧಾಂತ ಅಡಿಯಲ್ಲಿ ಬದುಕ್ತದವೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ. ಮಕ್ಕಳೇ ಬನ್ನಿ, ನಿಮ್ಮ ಮನೋರಂಜನೆ ಕಾರ್ಯಕ್ರಮ ನೀಡಿ. ಇದಾದ ನಂತರ ಗುರುವಂದನಾ ಕಾರ್ಯಕ್ರಮ ಇರುತ್ತೆ. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳೆಲ್ಲರಿಗೂ.